ಬಟ್ ಲೈಫಲ್ಲಿ ಎಷ್ಟು ಕೆಟ್ಟದ್ದು ಆಗ್ತಿದೆಯೋ ಅಷ್ಟೇ ಒಳ್ಳೆಯವ್ರು ಮಾಡೋರು ನಂಗೆ ಸಿಗ್ತಿದ್ದಾರೆ. ಬಟ್ ನಾನು ಅದೃಷ್ಟ ಸರಿಗಿಲ್ಲ ಅಷ್ಟೆ. ಇವಾಗ ಅಡುಗೆ ಕೂಡ ಏನು ಮಾಡಿಲ್ಲ, ಏನು ತಿನ್ನೋದು ಗೊತ್ತಾಗ್ತಾಯಿಲ್ಲ. ಇಲ್ಲಿ ಒಂದು ಸ್ವಲ್ಪ ಕಚ್ಚೆನೋ ಹೋಯ್ತು, ಒಂದಿನ ಕೆಲಸ ಹಾಳು. ಮತ್ತು ಟ್ಯಾಬ್ಲೆಟ್ಸ್ ಕೂಡ 500 ರೂಪೀಸ್ ಆಯಿತು ಟ್ಯಾಬ್ಲೆಟ್ಸ್ಗೂ. ಹಿಂಗೆ ಎಲ್ಲ ಖರ್ಚು ವೆಚ್ಚಗಳಾಗ್ತವೆ. ಮೆಟ್ರೋಗೆ ಹೋಗಿ ಬಂದೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಖರ್ಚುಗಳು ಹಂಗಂಗೆ ಬಂದುಬಿಡುತ್ತೆ, ಹೆಂಗೆ ಬರುತ್ತೆ ಅಂತಲೂ ಗೊತ್ತಾಗಲ್ಲ. ಇದನ್ನು ತೊಗೊಂಡು ಬಂದೆ. ನಮ್ಮ ಪಾಪುಗೆ ಇಷ್ಟ ಇದು. ಆ್ಯಕ್ಚುಲಿ ಏರೋಪ್ಲೇನ್ ಅಂದರೆ ನಮ್ಮ ಪಾಪುಗೆ ಇಷ್ಟ. ಸೊ ಅದಕ್ಕೆ ತಗೊಂಡು ಬಂದೆ. ಇಷ್ಟ ಆಯಿತು. ಇದು ನೋಡಿದ ತಕ್ಷಣವೇ 100 ರೂಪೀಸ್ ತೊಗೊಂಡ್ರು ಇದಕ್ಕೂ. ಹೊಟ್ಟೆ ಹಸಿತೈತೆ. 5:15 ಟೈಮು. ನೋಡಿದರೆ ಹೊರಗಡೆನೇ ತಿಂದಾಯಿತು ವಾರ ಎಲ್ಲ ಅಂತ ಏನೋ ತರಗಿರೋ ಬಂದ್ಬಿಟ್ಟೆ. ಇವಾಗ ನೋಡಿದ್ರೆ ಅನ್ನ ಒಗ್ಗರಣೆ ಮಾಡೋಣ ಅಂದರೆ ಆಯಿಲ್ ಖಾಲಿ ಆಗಿಬಿಟ್ಟೈತೆ. ಮತ್ತೆ ಹೋಗ್ಬೇಕು ಹೊರಗಡೆ ಆಯಿಲ್ ತರೋಕ್ಕೆ. ತಲೆ ಕೆಟ್ಟುಬಿಟ್ಟೈತೆ. ಎಲ್ಲ ಒಂದು ತಂದು ಮಾಡಿ ಹೋಗುತ್ತೆ ಅನಿಸ್ಬಿಟ್ಟೈತಪ್ಪ. ಇವಾಗ ನುಗ್ಗೆ ಸೊಪ್ಪು ತೊಗೊಂಡಿದ್ದೀವಿ. ಮತ್ತು ಸಾಂಬಾರು ಮಾಡ್ತೀನಿ. ಹೊತ್ತಿಗೆ ಎಷ್ಟೊತ್ತಾಗುತ್ತೋ. ಬೆಳಗ್ಗೆಯಿಂದ ಹಾಸ್ಪಿಟ್ಲ್ ಸುತ್ತಿ ಸಾಕಾಗ್ಬಿಟ್ಟೈತೆ. ಇವಾಗ ಟೈಮ್ 5:30 ಆಯಿತು. ಬೆಳಗ್ಗೆಯಿಂದ ಬೆಡ್ ಹತ್ತಿರೋಳು. ಬೆಡ್ಡಿಂದ ಮತ್ತು ಬೆಡ್ಡಿಗೆ ರೆಸ್ಟ್ಗೆ ಹೋಗಿಲ್ಲ. ಸಾಕಾಗೈತೆ. ತುಂಬ ಬ್ಯಾಕ್ ಪೇನ್ ಆಗ್ತಿದೆ. ಕೋಲ್ಡ್ ವೆದರ್ ಜಾಸ್ತಿ ಆದರೆ ಈ ಸ್ಪೈನ್ ಇಂಜುರಿ ಆಗಿರೋರಿಗೆ ತುಂಬಾ ಪೇಯ್ನ್ ಬರುತ್ತೆ. ಅನ್ನ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ತಿನ್ನಬೇಕಾಗಿದ್ದು ಊಟನ 6 ಗಂಟೆ ಟೈಮಲ್ಲಿ ತಿಂತಾಯಿದ್ದೀನಿ. ಸೊ ಅಲ್ಲಿ ಇಲ್ಲಿ ಓಡಾಡಿ ಟೈಮ್ ಆಗೋಯ್ತಲ್ಲ. ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದಲ್ಲ, ಸೋಸ್ತಾ ಇದ್ದೀನಿ. ಮತ್ತು ಮೊಳಕೆ ಕಾಳು ತಂದಿದ್ದಲ್ಲ, ಬೇಯಿಸೋಕೆ ಹಾಕಿದ್ದೀನಿ. ಉಪ್ಸಾರು ಮಾಡೋಣ ಅಂತ. ಕಾಫಿ ಕುಡಿಯೋಣ ಅಂತ ಅನಿಸ್ತು. ಯಾಕೋ ಹೊಟ್ಟೆ ತುಂಬ ಹಸಿತಾಯಿತು. ಕಾಫಿ ಪೌಡರ್ ಹಾಕ್ಬಿಡೋದ್ರ ಮೇಲೆ ಸಕ್ಕರೆ ಹಾಕಿದ್ದೀನಿ. ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನುಗ್ಗೆ ಸೊಪ್ಪು ಬೆಂದಿದೆ. ಯಪ್ಪ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಬಂದಿರೋದು. ಕೈ ಮೇಲಕ್ಕೆ ಎತ್ತಕ್ಕಾಗ್ತಿಲ್ಲ. 2 ವ್ಯಾಕ್ಸಿನೇಷನ್ ಹಾಕಿದ್ರು. ಕೈ ಊತ ಬರುತ್ತೆ. ಐಸ್ ಪ್ಯಾಕ್ ಇಟ್ಕೊಳ್ಳಿ ಅಂತ ಹೇಳಿದರು. ಐಸ್ ಪ್ಯಾಕು ಇವಾಗ ಎಲ್ಲಿ ಹುಡ್ಕೋದು? ಫ್ರಿಡ್ಜಿಲ್ಲ, ಏನಿಲ್ಲ. ಜಂಡು ಬಾಂಬ್ ತಿಕ್ಕೋತಾ ಇದ್ದೆ ನಾನು. ಜಂಡು ಬಾಂಬು ಸಿಗಲಿಲ್ಲ. 2-3 ಅಂಗಡಿ ಹೋಗಿದ್ದೆ. ಮೆಡಿಕಲ್ ಶಾಪು ಕ್ಲೋಸ್ ಆಗಿಬಿಟ್ಟಿತ್ತು. ಅಯ್ಯೋ ಓಡಾಡಿ ಸಾಕಾಯ್ತು. ಅತ್ತಾಗ ಮನೆಗೆ ಬರೋ ಹೊತ್ತಿಗೆ. ಮನೆಗೆ ಬಂದರೆ ಇನ್ನೂ ಒಂದು ನೆನಪಾಯಿತು, ಇಲ್ಲಿಗೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತ. ಮತ್ತೆ ಹೋಗಿ ಏನೇನೋ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಈಗ ಅಡುಗೆ ಮಾಡೋದಾ, ಇಲ್ಲಿಗೆ ಔಷಧಿ ಮಾಡೋದಾ, ಇಲ್ಲ ನಾನು ತಿನ್ನೋದಾ ಅನ್ನಂಗೆ ಆಗ್ಬಿಟ್ಟೈತೆ ಕತೆ. ಅದಕ್ಕೆ ಉಪ್ಸಾರಿಗೆ ಬೇಯಿಸಿಟ್ಟಿದ್ದೀನಿ. ಮತ್ತೇನು ಉಪ್ಸಾರು ಮಾಡಿಲ್ಲ, ಮಾಡಬೇಕು. ಮಾಡಾದ್ಮೇಲೆ ಊಟ ತಿನ್ನಬೇಕು. ಯಾವಾಗ ತಿನ್ನೋದು? ಬೆಳಗ್ಗೆ ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ. ಬರೀ ಹಾಸ್ಪಿಟ್ಲು ಸುತ್ತಿ ಸಾಕಾಯಿತು. ಬರೀ ಗಾಯ ಆಯಿತು. ಇಲ್ಲಿಗೆ ಒಂದೇ ಒಂದು ಕಚ್ಚಿರೋದ್ರಿಂದ ಖರ್ಚು ವೆಚ್ಚಗಳು ಅದು ಒಂದು ಕಡೆಗೆ. ಮತ್ತು ಓಡಾಡಿದ್ದಾಯಿತು. 3 ಹಾಸ್ಪಿಟ್ಲು ಓಡಾಡಿದ್ದಾಯಿತು. ಇವತ್ತೆಲ್ಲಿ ಕಚ್ಬಿಡ್ತು ಅಂತ ಭಯ ಆಗ್ತಿದೆ ನನಗೆ. ಇವತ್ತು ಕಚ್ಚದೇ ಇರೋ ಥರ ಏನು ಮಾಡಬೇಕಪ್ಪ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಕರೆಕ್ಟಾಗಿ 8 ಗಂಟೆ ಟೈಮು. ಬೆಳಗ್ಗೆ 8 ಗಂಟೆ 8:30 ವೀಲ್ ಚೇರ್ ಎತ್ಕೊಂಡಿದ್ದು. ಬೆಡ್ಗೆ ಹೋಗಿ ಒಂದು 5 ನಿಮಿಷ ಮಲ್ಕೊಳ್ಳೋಷ್ಟು ಕೂರ್ಸೋತಿಲ್ಲ ಇವತ್ತು. ಡೈಲಿ ಇದೆ ಕತೆ ಆಗ್ಬಿಡ್ತು. ಬಟ್ ಕಾಲಿನ ಪರಿಸ್ಥಿತಿ ನೋಡಿದ್ರೆ ನಿಜ ಭಯ ಆಗುತ್ತೆ. ತುಂಬ ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಟ್ಟೈತೆ. ಬ್ಲಡ್ ಎಲ್ಲ ಬಂದಿತ್ತಲ್ಲ, ಕಚ್ಚಿ ಇಲ್ಲಿ ಒಂಥರ ಆಗ್ಬಿಟ್ಟಿದೆ. ನೋಡಿ ಕಾಲಿನ ಕತೆ ಏನಾಗಿದೆ ಅಂತ. ನೋಡೋಣ, ಕೇಳ್ತೀನಿ. ಓಯ್ ಬನ್ರೋ ಇಲ್ಲಿ. ಅಯ್ಯೋ ಸಾಕು. ಸಮಾಧಾನ ತಗೊಳ್ಳಿ. ಏನು ಖುಷಿಯಾಗಿ ಆಟ ಆಡ್ತಾ ಇದ್ದೀರಾ? ಹಾಂ, ಇದೇನಿದು ಕಾಲೆಲ್ಲ ಹತ್ತಿ ಹಿಂಗೆ ಮಾಡಿರೋದು? ಅಯ್ಯ ಬರ ಇಲ್ಲಿ. ನೀನೇನು ಹತ್ತಿದ್ದು? ಕರಿಯ ಬರ ಇಲ್ಲಿ ಬಾ. ಏನಿದು? ನನ್ನ ಪ್ಯಾಂಟ್ ಏನು, ನನ್ನ ಶರ್ಟ್ ಏನು ಕತೆ ಏನು? ಛೀ, ಎಂಥ ನೀರು ಕುಡಿತಾ ಇದೆಯಾ? ಓಯ್ ಗಲೀಜು ನೀರು ಕಾಣೋದು. ಅಯ್ಯೋ, ಬೆಕ್ಕು ಹುಡ್ಕೊಂಡು ರಾತ್ರಿ 9:15 ಬಂದಿದ್ದೀನಿ. ಯಾರ ಮನೇಲಿ ಬೆಕ್ಕು ಸಿಗುತ್ತೆ? ಹುಡುಕಿ ಸಾಕಾಯಿತು. ಇದು ನೋಡೋದು ಈಗ. ಇಲ್ಲಿ ನೋಡೋ. ಹೋಯ್ ಇಲ್ಲಿ ನೋಡಮ್ಮ. ಇವತ್ತು ಇಲಿ ಬರುತ್ತೆ. ಇಲ್ಲಿ ಇಟ್ಬಿಟ್ಟು ಕೊಟ್ಬಿಡು ನನಗೆ. ನಿನಗೋಸ್ಕರ ರೈಸ್ ಮಾಡಿಬಿಟ್ಟು ಹಾಲೈತೆ, ಹಾಲಲ್ಲಿ ಊಟ ಹಾಕ್ತೀನಿ ನೋಡು. ನಿಂಗೆ ಆಸಿದಿ ನೋಡು. ಪಾಚೋ ಇಲ್ಲಿ ಪ್ಲೀಸ್. ಇಲ್ಲಿ ಹಿಡ್ಕೊಟ್ಬಿಡು ಪ್ಲೀಸ್. ನನ್ನ ಕಾಲೆಲ್ಲ ಕಚ್ಚಿಬಿಟ್ಟಿದೆ. ಬೆಕ್ಕು ಹುಡ್ಕೊಂಬಂದೆ, ಬೆಕ್ಕು ಸಿಕ್ಕಿಲ್ಲ. ನೀನು ಸಿಕ್ಕಿದೆಯಾ ನೋಡು. ಅದಕ್ಕೆ ನೀನು ಇಲ್ಲೇ ಇದ್ಬಿಟ್ಟು ಇವತ್ತು ಇಲ್ಲಿ ಇಟ್ಕೊಟ್ಬಿಡು ಪ್ಲೀಸ್. ಇಟ್ಕೊಡ್ತೀಯಾ? ಪಚ್ಚಲ್ಲಿ ನೀನು ಪಚ್ಚ. ಅನ್ನ ಮಾಡ್ತಾಯಿದ್ದೀನಿ, ಹಾಕ್ತೀನಿ. ಟೈಮ್ ಬೇರೆ ಆಗಲ್ಲ. 10:15 ಆಗೋಯ್ತು, 11 ಗಂಟೆ ಆಗೋಯ್ತು. ನೀನು ಯಾವಾಗ ಅಡುಗೆ ಮಾಡ್ಕೊಂಡು ತಿನ್ನು ಮನ್ಕೊಳ್ಳೋದು ನಾವು?
ಯಾವಾಗಪ್ಪ? ಪಚ್ಚ ಪಚ್ಚು, ಇಲ್ಲೇ ಪಚ್ಚು, ಪಚ್ಕೋ, ಅನ್ನ ತಗೋತೀನಿ. ಬಾಲ ಹಿಡ್ಕೊಂಡು ಓಡ್ಬಂದ್ಬಿಡ್ತಾನೆ ರೋಡಲ್ಲಿ ನೋಡಿದರೆ. ಪಚ್ಚ ಪಚ್ಚಳಮ್ಮ, ಹೋಗು ಪಚ್ಚೋ, ಇಲ್ಲೇ ಇರಿ ಇವತ್ತು ಚಳಿ ಹೆಂಗೋ ಆಚೆ ಕಡೆ. ಅಯ್ಯೋ ಓನರ್ಗಿನ ನೋಡ್ಬಿಟ್ರೆ ಮುಗಿದ್ಕೊಳೋ. ಆಮೇಲೆ ನಿನ್ಗಂತೂ ಚೆನ್ನಾಗಿ ಓದೇ ಬೀಳ್ತವೆ, ಅವತ್ತು ಬಿದ್ದಿದ್ವಲ್ಲ ರಪ್ಪ ರಪ್ಪ ಅಂತ. ಕಾಣ್ದಿದ್ದಂಗೆ ಕಳಿಸ್ಬಿಡ್ತೀನಿ ಸುಮ್ಮನೆ ನಿನ್ನ ಬೆಳಗ್ಗೆ ಮಲ್ಕಡೆ ಇರುವುದೇ. ನಿಮೀಗ ಕರೆಕ್ಟಾಗಿ 11:30. ಅವನಿಗೂ ಹಾಲು ಅನ್ನ ಹಾಕಿದ್ದೀನಿ, ಮತ್ತು ಪಕ್ಕದಾಗ ನೀರಿಟ್ಟಿದ್ದೀನಿ. ಅವನು ಮಲ್ಕೊಳ್ಳೋನೆ. ಅಲ್ಲೋಗಿ ಮಲ್ಕೊಳ್ಳೋ ಅಂತ ಆಸಿದ್ರೆ ಅವ್ನು ಬಂದು ಇಲ್ಲಿ ಮಲ್ಕೊಳ್ಳೋ. ಅವ್ನಿಗಿನ್ನ ಫಸ್ಟೇ ಅಲ್ವಾ ಗೊತ್ತಾಗ್ತಿಲ್ಲ. ಇವತ್ತು ಇಲ್ಲಿ ಹಿಡಿಬೇಕಂತ ಕರ್ಕೊಂಬಂದಿದ್ದೀನಿ. ಎಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದೀನಿ ಗೊತ್ತಾ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಇಲ್ಲಿ ಕಸ ಇಟ್ಟಿದ್ದೀನಿ, ಬೆಳಗ್ಗೆ ಹಾಕಬೇಕು ಅಲ್ಲಿಗೆ. ಇವತ್ತು ಇಲ್ಲಿಗಿಂತ ನೆಮ್ಮದಿನೇ ಇಲ್ಲ. ಬೆಳಗ್ಗೆ ಓಡಾಡಿ ಸಾಕಾಯಿತು. ಇನ್ನು ಮಲಗಿದ್ರೆ ಎಲ್ಲಿ ಕಚ್ಚುತ್ತೋ ಅಂತ ಭಯ. ಅದಕ್ಕೆ ಲೈಟ್ ಆನಲ್ಲೇ ಇರಲಿ, ಅದಕ್ಕೆ ನಾಯಿನ ತಗೊಂಬಂದಿದ್ದೀನಿ. ಅವನಲ್ಲಿ ಮಲ್ಕೊಂಡಿದ್ದಾನೆ. ಇವತ್ತು ಅವನೇನಾದರೂ ಹಿಡಿತಾನೆ ಏನೋ ನೋಡಬೇಕು.